ಜಪಾನ್ನಲ್ಲಿ ನಡೆದ ಒಂದು ಘಟನೆ ನೆನಪಿರಬೇಕು ಅನ್ಸುತ್ತೆ. ಜಪಾನ್ ದೇಶದ ಹೊಕ್ಕೈಡೋ ಎನ್ನುವ ದ್ವೀಪದ ಹಳ್ಳಿಯೊಂದರಲ್ಲಿ ರೈಲು ನಿಲ್ದಾಣದ ಕಾರ್ಯಾಚರಣೆ ಸ್ಥಗಿತಗೊಳಿಸಲು ಸರ್ಕಾರ ಮುಂದಾಗಿತ್ತು. ಆದರೆ ಕೇವಲ ಒಬ್ಬ ವಿದ್ಯಾರ್ಥಿನಿ ರೈಲಿನಲ್ಲಿ ಪ್ರಯಾಣಿಸಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾಳೆ ಅನ್ನೋ ವಿಚಾರ ತಿಳಿದು ಆ ಒಬ್ಬ ವಿದ್ಯಾರ್ಥಿನಿ ಪ್ರೌಢ ಶಿಕ್ಷಣದಿಂದ ಪದವಿವರೆಗೂ ಶಿಕ್ಷಣ ಮುಗಿಸೋವರೆಗೂ ರೈಲು ಸಂಚಾರವಿತ್ತು. ವರ್ಷಗಳ ಕಾಲ ಕೇವಲ ಒಬ್ಬ ವಿದ್ಯಾರ್ಥಿನಿಗಾಗಿ ರೈಲು ಸಂಚಾರ ಮುಂದುವರೆಸಿತ್ತು. ವಿದ್ಯಾರ್ಥಿಯ ಭವಿಷ್ಯಕ್ಕಾಗಿ ಜಪಾನ್ ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ವಿಶ್ವಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿತ್ತು. ನಾವು ಹೇಳೋಕೆ ಹೊರಟಿರೋ ಕತೆ ವಿದ್ಯಾರ್ಥಿನಿಯದ್ದೇ, ಆದರೆ ಸಂಚಾರದ ವಿಚಾರವಲ್ಲ. ಕನ್ನಡ ಶಾಲೆಗೆ ಎದುರಾಗಿದ್ದ ಸಂಚಕಾರದ ಬಗ್ಗೆ. ಹೌದು, ಸಂಧಿಗೊಂದು ಗಲ್ಲಿಗೊಂದು ಇಂಗ್ಲಿಷ್ ಸ್ಕೂಲ್ ಕಾಲೇಜ್ಗಳು ತಲೆ ಎತ್ತಿದ್ದು ಕನ್ನಡ ಶಾಲೆಗಳ ಗತಿ ಅಧೋಗತಿ ತಲುಪ್ತಿದೆ. ಮೊದಲೇ ಮೂಲ ಸೌಕರ್ಯಗಳು ಟೀಚರ್ಸ್ಗಳ ಕೊರತೆ ಎದುರಿಸ್ತಿರೋ ಕನ್ನಡ ಶಾಲೆಗಳು ಒಂದೊಂದಾಗಿ ಕಾಣೆಯಾಗ್ತಿವೆ. ಆದರೆ ಶಿರಾ ತಾಲೂಕಿನಲ್ಲಿ ಮುದ್ದೇವಹಳ್ಳಿಯಲ್ಲಿ ಅಪರೂಪದ ಘಟನೆ ನಡೆದಿದ್ದು ಕೇವಲ ಒಬ್ಬ ವಿದ್ಯಾರ್ಥಿ ಸೇರ್ಪಡೆಯಿಂದ ಮುಚ್ಚುವ ಹಂತದಲ್ಲಿದ್ದ ಶಾಲೆಗೆ ಜೀವ ಸಿಕ್ಕಿದೆ. ಒಂದು ಶಾಲೆಯಲ್ಲಿ ಒಬ್ಬರೇ ವಿದ್ಯಾರ್ಥಿ ಒಬ್ಬರೇ ಟೀಚರ್ ಇರೋದನ್ನ ಕೇಳಿದ್ದೀರಾ? ನೋವೇ, ಚಾನ್ಸೇ ಇಲ್ಲ. ಒಂದು ಶಾಲೆಯಲ್ಲಿ ಒಬ್ಬರೇ ವಿದ್ಯಾರ್ಥಿ, ಆ ವಿದ್ಯಾರ್ಥಿಗೆ ಒಬ್ಬರೇ ಟೀಚರಾ ಅಂತ ಶಾಕ್ ಆಗೇ ಆಗುತ್ತೆ. ಇದನ್ನ ನಂಬೋಕೆ ಆಗಲಿಲ್ಲ ಅಂದ್ರೂ ನಂಬಲೇಬೇಕು. ಆ ಶಾಲೆ ಯಾವುದು ಗೊತ್ತಾ? ಇದೇ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮುದ್ದೇವಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ಸರ್ಕಾರ ಉಚಿತ ಶಿಕ್ಷಣದ ಜೊತೆಗೆ ಬಿಸಿಯೂಟ, ಸಮವಸ್ತ್ರ, ಶೂ, ಸಾಕ್ಸ್, ಪುಸ್ತಕವನ್ನ ಉಚಿತವಾಗಿ ನೀಡ್ತಿದೆ. ಸುಸಜ್ಜಿತವಾದ ಕಟ್ಟಡ, ಬಿಸಿಯೂಟ ಕೊಠಡಿ, ಶೌಚಾಲಯ ಸೇರಿದಂತೆ ಎಲ್ಲ ರೀತಿಯ ಮೂಲ ಸೌಕರ್ಯಗಳಿವೆ. ಆದರೆ ವಿದ್ಯಾರ್ಥಿಗಳೇ ಇಲ್ಲ. ಕಳೆದ 3 ವರ್ಷಗಳಿಂದ ವಿದ್ಯಾರ್ಥಿಗಳು ಈ ಶಾಲೆಯತ್ತ ತಲೆನೇ ಹಾಕಿಲ್ಲ. ಆದರೆ ಈ ಊರಿನವರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳಿಸೋಕೆ ಹಿಂದೇಟು ಹಾಕ್ತಿದ್ದಾರೆ. ಬದಲಿಗೆ ದುಬಾರಿ ಫೀಸ್ ಕಟ್ಟಿ ಖಾಸಗಿ ಶಾಲೆಗಳಿಗೆ ಸೇರಿಸ್ತಿದ್ದಾರೆ. ಹೀಗಾಗಿ ಈ ಶಾಲೆಗೆ 3 ವರ್ಷಗಳಿಗೆ ಯಾವ ವಿದ್ಯಾರ್ಥಿಯ ದಾಖಲೆಯೇ ಆಗಿಲ್ಲ. 3 ವರ್ಷಗಳಿಂದ ಪಾಳು ಬಿದ್ದಂತಿದ್ದ ಈ ಶಾಲೆ ಮುಚ್ಚುವಂತಹ ಸ್ಥಿತಿಗೆ ಬಂದಿತ್ತು. ಶಾಲೆಯ ಆಯಸ್ಸು ನೀರ ಮೇಲಿನ ಗುಳ್ಳೆಯಂತಾಗಿತ್ತು. ಯಾವಾಗ ಬೇಕಾದರೂ ಶಾಲೆಗೆ ಬೀಗ ಜಡಿಯುವ ಸಂದರ್ಭ ಎದುರಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿದ್ದ ಶಾಲೆಯಲ್ಲಿ ಅಪರೂಪದ ವಿದ್ಯಮಾನವೊಂದು ನಡೆದಿದೆ. ಅದೇನು ಅಂತೀರಾ? ಇದೇ ಶಾಲೆಯಲ್ಲಿ ಬಿಸಿಯೂಟ ತಯಾರಾಕಿ ತನ್ನ ಮಗಳನ್ನ 1ನೇ ತರಗತಿಗೆ ಸೇರಿಸಿದ್ದಾಳೆ. ಇವರ ಹೆಸರು ರಾಧಾ. 3 ವರ್ಷಗಳಿಂದ ಇದೇ ಶಾಲೆಯಲ್ಲಿ ಬಿಸಿಯೂಟ ತಯಾರಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಶಾಲೆಯ ಪರಿಸ್ಥಿತಿ ಕಂಡು ತನ್ನ ಮಗಳನ್ನ ಈ ಶಾಲೆಗೆ ಸೇರಿಸುವ ಮೂಲಕ ಮುಚ್ಚುವ ಶಾಲೆಗೆ ಪುನರ್ಜನ್ಮ ನೀಡಿದ್ದಾರೆ. ಶಾಲೆಯಲ್ಲೀಗ ಈಕೆ ಒಬ್ಬಳೇ ವಿದ್ಯಾರ್ಥಿ. ಈಕೆಯ ಸೇರ್ಪಡೆಯಿಂದಾಗಿ ಒಬ್ಬ ಶಿಕ್ಷಕಿ ಪಾಠ ಮಾಡ್ತಿದ್ದಾರೆ. ಶಿಕ್ಷಕಿ ಪದ್ಮಕ್ಕ ಎಂಬುವರು ಎಲ್ಲ ಸಬ್ಜೆಕ್ಟ್ಗಳ ಬೋಧನೆ ಮಾಡ್ತಿದ್ದಾರೆ. ಸರ್ಕಾರ ಕಡ್ಡಾಯ ಶಿಕ್ಷಣದ ಹಕ್ಕು ಜಾರಿ ಮಾಡಿದೆ. ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಒಬ್ಬ ವಿದ್ಯಾರ್ಥಿ ಇದ್ರೂ ಶಾಲೆ ನಡೆಸಬೇಕಾಗಿದೆ. ಹೀಗಾಗಿ ಒಬ್ಬ ವಿದ್ಯಾರ್ಥಿ ಸೇರ್ಪಡೆಯಿಂದ ಈ ಶಾಲೆಗೆ ಮರುಜೀವ ಬಂದಂತಾಗಿದೆ. ಸದ್ಯಕ್ಕೆ ಈ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ, ಒಬ್ಬ ಶಿಕ್ಷಕಿ ಹಾಗೂ ಒಬ್ಬ ಬಿಸಿಯೂಟ ತಯಾರಕಿ ಬಿಟ್ರೆ ಇನ್ಯಾರೂ ಇಲ್ಲ. ಆಟದ ಜೊತೆಗೆ ಪಾಠ ಕಲಿಬೇಕಾಗಿದ್ದ ಈ ವಿದ್ಯಾರ್ಥಿಗೆ ಮಾತನಾಡೋದಕ್ಕೂ ಒಬ್ಬ ಗೆಳತಿ ಇಲ್ಲ. ಒಂದು ರೀತಿ ಸೆರೆಮನೆಯಂತಾಗಿದೆ. ಇದು ವಿದ್ಯಾರ್ಥಿಯ ಶೈಕ್ಷಣಿಕ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಶಾಲೆಯನ್ನ ಉಳಿಸಲು ಶಿಕ್ಷಕರು ಸೇರಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಲು ಪೋಷಕರನ್ನ ಮನವೊಲಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಯಾವ ಪ್ರಯೋಜನಗಳು ಆಗ್ತಿಲ್ಲ. ಇದು ಹೀಗೇ ಮುಂದುವರೆದ್ರೆ ಮುಂದೊಂದು ದಿನ ಈ ಶಾಲೆಗೂ ಉಳಿಗಾಲವಿಲ್ಲ. ಕನ್ನಡ ನಾಡಲ್ಲಿ ಕನ್ನಡ ಶಾಲೆಗಳಿಗೆ ಇಂತಹ ಸಂದರ್ಭ ಎದುರಾಗಿರೋದು ನಿಜಕ್ಕೂ ದುರಂತವೇ ಸರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.